ನಿಮ್ಮ ದೇಹ 100 ವರ್ಷ ಫಿಟ್ ಆಗಿ ಇರಬೇಕಾ? ಸುಂದರವಾದ ಮೈಮಾಟ ಎಲ್ಲ ಹೆಂಗಸರ ಗಂಡಸರ ಕನಸು. ಇಗೋ ಇಲ್ಲಿದೆ ನಿಮಗಾಗಿ ಕೆಲವು ಟಿಪ್ಸ್ಗಳು. 1. ನಡೆಯುವಾಗ ಹೆಚ್ಚು ತಲೆ ಬಾಗಿಸುವುದು, ಬೆನ್ನು ಬಾಗಿಸುವುದು, ಹೊಟ್ಟೆ ಮುಂದಕ್ಕೆ ಚಾಚಿ ನಡೆಯುವುದು ಇವುಗಳನ್ನು ತಪ್ಪಿಸಿ. ತಲೆಯನ್ನು ಬಾಗಿಸಿ ನಡೆಯುವುದರಿಂದ ಕೆನ್ನೆಗಳಲ್ಲಿ ಮಾಂಸ ಹೆಚ್ಚಾಗಿ ಮುಖ ತನ್ನ ಸೊಬಗನ್ನು ಕಳೆದುಕೊಳ್ಳುತ್ತದೆ. ಭುಜಗಳನ್ನು ಬಾಗಿಸಿ ನಡೆಯುವುದರಿಂದ ಬೆನ್ನು ಬಾಗುತ್ತದೆ. ಹೊಟ್ಟೆಯನ್ನು ಹೊರಚಾಚಿ ನಡೆಯುವುದರಿಂದ ಬೊಜ್ಜು ಬೆಳೆಯುತ್ತದೆ. 2. ಮಧ್ಯಾಹ್ನ ಮಲಗುವ ಅಭ್ಯಾಸವಿರುವ ಮಹಿಳೆಯರು ದಿಂಬಿಗೆ ಬದಲು ಆ ತಲೆಯ ಕೆಳಗೆ ಕೈ ಮಡಚಿಟ್ಟು ಪಕ್ಕಕ್ಕೆ ತಿರುಗಿ ಶ್ರಮಿಸಿದರೆ ಸೊಂಟದ ನೋವು, ಬೆನ್ನು ನೋವು ಮಾಯವಾಗುತ್ತದೆ. 3. ಮೈಗೆ ಶೀತಲವಾದ ಎಣ್ಣೆ, ಹಸುವಿನ ಬೆಣ್ಣೆ ಅಥವಾ ಮೊಸರು ಇವುಗಳನ್ನು ಸವರಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಮೈ ಮೃದುವಾಗಿಯೂ ಕಾಂತಿಯುತವಾಗಿಯೂ ಇರುತ್ತದೆ. 4. ಕಾಯಿಸಿದ ಹಾಲಿಗೆ ಒಂದಿಷ್ಟು ಅರಿಶಿಣ ಬೆರೆಸಿ ಮೈ, ಕತ್ತು, ಮುಖ, ಕೈಕಾಲುಗಳಿಗೆ ಹಚ್ಚಿ ಅರ್ಧ ಗಂಟೆ ಕಾಲ ನೆನೆದು ಸ್ನಾನ ಮಾಡುವುದರಿಂದ ಚರ್ಮ ಮೃದುವಾಗಿಯೂ ಬೆಳ್ಳಗೂ ಅನಾವಶ್ಯಕ ರೋಮಗಳು ಕ್ರಮೇಣ ಮಾಯವಾಗುವುದು. 5. ಸೂರ್ಯನ ಕಿರಣಗಳಿಗೆ ಮೈಯನ್ನು ಒಡ್ಡುವುದರಿಂದ ಚರ್ಮ ಒರಟಾಗಿ ರಂಧ್ರಗಳಲ್ಲಿ ಹೆಚ್ಚು ಎಣ್ಣೆ, ಧೂಳು ತುಂಬಿ ಮೈ ಬಣ್ಣ ಮಂಕಾಗುತ್ತದೆ. ಬೇಸಿಗೆಯಲ್ಲಿ ಆಗಾಗ ಸ್ನಾನ ಮಾಡುವುದು, ಮಾಸ್ಕ್ ಹಾಕುವುದರಿಂದ ಚರ್ಮದ ಸ್ಥಿತಿ ಉತ್ತಮವಾಗಿರುತ್ತದೆ. 6. ಚಳಿಗಾಲದಲ್ಲಿ ಚರ್ಮ ಒಡೆದು ಒರಟಾಗಿ ಬರಡಾಗಿ ಕಾಣುವುದು ಸಹಜ. ಆದ್ದರಿಂದ ಈ ಕಾಲದಲ್ಲಿ ದೇಹಕ್ಕೆ ಸ್ವಲ್ಪ ಹಾಲಿನ ಕೆನೆ ಹಚ್ಚಿ 5 ನಿಮಿಷ ಬಿಟ್ಟು ಕಡಲೆ ಹಿಟ್ಟು, ಅರಿಶಿನ ಮಿಶ್ರಣ ಬಳಸಿ ಉಗುರು ಬೆಚ್ಚಗಿನ ನೀರಿನಲ್ಲಿ ತೊಳೆಯಿರಿ. ಚರ್ಮ ಮೃದುವಾಗಿ ಹೊಳಪಾಗಿ ಕಾಣುತ್ತದೆ. 7. ಅರಿಶಿನ ಹಚ್ಚಿ ಸ್ನಾನ ಮಾಡುವುದು ಬಹಳ ಒಳ್ಳೆಯದು. ಇದರಿಂದ ಮೈಯಲ್ಲಿನ ಬೇಡವಾದ ರೋಮಗಳನ್ನು ತಡೆಗಟ್ಟುತ್ತದೆ. 8. ಚಳಿಗಾಲದಲ್ಲಿ ಚರ್ಮ ಒಡೆದು ಒಣಗಿದಂತೆ ಕಾಣಬಹುದು. ಇದನ್ನು ತಪ್ಪಿಸಲು ಮೋಸಂಬಿ, ಕಿತ್ತಳೆ ಹಣ್ಣಿನ ಸಿಪ್ಪೆಯ ಹೊರಭಾಗದಿಂದ ಮೈ ಚರ್ಮವನ್ನು ತಿಕ್ಕಿ ಚರ್ಮ ಎಣ್ಣೆ ಅಂಶದಿಂದ ಮೃದುವಾಗಿ ಹೊಳೆಯುತ್ತದೆ. 9. ಸಿಕ್ಕಾಗಲೆಲ್ಲ ತಿನ್ನಬೇಡಿ. ಹಾಗೆ ಆಗಾಗ ತಿನ್ನುವ ಅಭ್ಯಾಸವಿದ್ದರೆ ತಿಂದಾಗಲೆಲ್ಲ ಪುಸ್ತಕದಲ್ಲಿ ಬರೆದಿಟ್ಟು ಮರುದಿನ ಅದನ್ನು ಓದಿ. ಇದರಿಂದ ತಿನ್ನುವುದರಲ್ಲಿ ನಿಯಂತ್ರಣ ಸಾಧಿಸಬಹುದು. 10. ಡಯಟ್ ಎಂದು ಒಂದೇ ಸಮನೆ ಉಪವಾಸವಿದ್ದು ಅಥವಾ ಅರ್ಧ ಹೊಟ್ಟೆ ತಿನ್ನುವುದು ಒಳ್ಳೆಯದಲ್ಲ. ಉಪವಾಸದ ಅವಧಿ ಮುಗಿದೊಡನೆ ಅದರ 2ರಷ್ಟು ತಿನ್ನುವ ಸಾಧ್ಯತೆ ಇದೆ. ಅಲ್ಲದೆ ಉಪವಾಸಗಳಿಂದ ಇನ್ನಿತರ ಅನಾರೋಗ್ಯಗಳು ಕಾಡಬಹುದು, ಅಂದರೆ ಗ್ಯಾಸ್ಟ್ರಿಕ್ನಂತಹ ತೊಂದರೆಗಳು. 11. ಅನ್ನ ಅಥವಾ ಸಾರು ಮಿಕ್ಕುತ್ತದೆಂದು ಬಲವಂತವಾಗಿ ಹೆಚ್ಚು ತಿನ್ನಬೇಡಿ. ಮಿಕ್ಕಿದ್ದರೆ ಎಸೆದರಾಯಿತು. ಬಲವಂತವಾಗಿ ತಿಂದು ನಿಮ್ಮ ಆರೋಗ್ಯ ಸೌಂದರ್ಯ ಕೆಡಿಸಿಕೊಳ್ಳಬೇಡಿ. 12. ಆಗಾಗ ತಂಪು ಪಾನೀಯಗಳನ್ನು, ಐಸ್ ಕ್ರೀಮ್ಗಳನ್ನು, ಚಾಕ್ಲೇಟ್ಗಳನ್ನು, ಕಾಫಿಯನ್ನು ಸೇವಿಸುವವರು ಬೇಗನೆ ದಪ್ಪವಾಗುತ್ತಾರೆ. ಮೈಕಟ್ಟನ್ನು ಉಳಿಸಿಕೊಳ್ಳಲು ಇಚ್ಛಿಸುವವರು, ಮೈ ತೂಕ ಇಳಿಸಲು ಇಚ್ಛಿಸುವವರು ಇವುಗಳನ್ನು ಸೇವಿಸದಿರುವುದು ಒಳ್ಳೆಯದು. 13. ದಿನವೂ ತಿನ್ನುವ ವೇಳೆ ಬಿಟ್ಟು ಬೇರೆ ವೇಳೆಗಳಲ್ಲಿ ತಿನ್ನಬೇಡಿ. ಕರಗಿದ ತಿಂಡಿ, ಸಿಹಿ ಬೇಕರಿ ಪದಾರ್ಥದಿಂದ ದೂರವಿರಿ. 14. ಜಾಗಿಂಗ್ ಮಾಡುವಾಗ ಅಥವಾ ಓಡುವಾಗ ಜನ ನಿಮ್ಮನ್ನು ಅಥವಾ ನಿಮ್ಮ ಉಡುಪನ್ನು ನೋಡುತ್ತಾರೆಂದು ಆ ವಿಷಯದ ಕಡೆ ಹೆಚ್ಚಿಗೆ ಗಮನ ಕೊಡಬೇಡಿ. ಸಾಮಾನ್ಯವಾಗಿ ಮಹಿಳೆಯರು ಓಡುವಾಗ, ಜಾಗಿಂಗ್ ಮಾಡುವಾಗ ಅವರ ಸ್ತನಗಳು ಅಲ್ಲಾಡುತ್ತದೆ. ಆದುದರಿಂದ ದಾರಿಯಲ್ಲಿ ಅವರನ್ನೇ ಕೆಟ್ಟ ನೋಟದಿಂದ ನೋಡುವ ಗಂಡಸರು ಬಂದರೆ ಮಹಿಳೆಯರು ಕೂಡಲೇ ಓಡುವುದನ್ನು ನಿಲ್ಲಿಸಿ ಬಿಡುತ್ತಾರೆ. ಇದರಿಂದ ಶ್ವಾಸಕೋಶಗಳಲ್ಲಿ ಮತ್ತು ಮಾಂಸಖಂಡಗಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. 15. ವ್ಯಾಯಾಮ ಅಥವಾ ಜಾಗಿಂಗ್, ವಾಕಿಂಗ್ ಮುಂತಾದವುಗಳನ್ನು ಮಾಡಿದ ನಂತರ ಕಾಲುಗಳಿಗೆ ಎಣ್ಣೆಯಿಂದ ಪಾಲಿಶ್ ಮಾಡಿ. ಇದರಿಂದ ಬಿಗಿತ ಕಡಿಮೆಯಾಗುತ್ತದೆ ಮತ್ತು ಸುಂದರತೆ, ಕೋಮಲತೆ ಬರುತ್ತದೆ. 16. ಜೇನಿನೊಡನೆ ತಣ್ಣೀರು ಬೆರೆಸಿ ಕುಡಿದರೆ ಮೈ ದೃಢವಾಗುತ್ತದೆ ಹಾಗೂ ಜೇನನ್ನು ಬಿಸಿ ನೀರಿನಲ್ಲಿ ಬೆರೆಸಿ ಕುಡಿದರೆ ದಪ್ಪಗಿರುವ ಮೈ ತಣ್ಣಗಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.